ಮಾಡಿರೋದು 5, ಈಗ 4.5. ಅದರಲ್ಲಿ ಒಂದು ಪೋಸ್ಟ್ ಕಡ್ಡಾಯ ಅಲೆಮಾರಿಗಳ 59 ಕ್ಯಾಸ್ಟ್ಗೆ. ಓವರಾಲ್ 20%. ಅವರು ಇಲ್ಲೇ ಇದ್ರೆ ನೆಕ್ಸ್ಟ್ ಅದೇ ಕ್ಯಾಟಗರಿಗೆ ಅದನ್ನು I hope that I made myself very clear on this. ಅಲ್ಲ ನಿಮ್ಗೇನಾದ್ರು ಗೊಂದಲ ಇದೆಯಾ? ಗೊಂದಲ ಇಲ್ಲ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದೆಯಲ್ಲ ನೀನು. ಈಗ ನಾವೆಲ್ಲ ಬಂದಿರೋದೇ ಸಂಭ್ರಮ ಅಲ್ವಾ? ಸಂಭ್ರಮ ಅಂದ್ರೆ ಏನು? ನೋಡೋ ದೃಷ್ಟಿ ಸರಿ ಇಲ್ಲ ಅನ್ನೋ ಆಗ ನಾವು ಸರಿಯಾಗಿಲ್ವ? ನಮ್ಮ ಪ್ರಕಾರ ನಾವು ಸರಿ ಇದ್ದೀವಿ, ನಿಮ್ಮ ಪ್ರಕಾರ ಸರಿ ಇಲ್ಲ. ನಾವೆಲ್ಲ ಖುಷಿಯಾಗೇ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಮುಂಬೈ ಇಂಡಿಯನ್ ಮಿಸರಬಲ್ ಸೋತೋಗ್ಬಿಟ್ರು. Anticipation. Recruitment will start. Recruitment immediately will start. What if the court verdict is different? ಅದಕ್ಕೆ 6% ಹಂಗೆ ಇಟ್ಟಿದ್ದೀವಲ್ಲ ಬ್ಯಾಕ್ಲಾಗ್. 6% ಬ್ಯಾಕ್ಲಾಗ್ ಇಟ್ಟಿದ್ದೀವಲ್ರಿ. ಪೋಸ್ಟ್ ಒಂದು ಇನ್ನೇನಾದ್ರು ಹೇಳಾಗಿದ್ರೆ ಹೇಳ ಮಾದೇವಪ್ಪ, ನೀನು ಸಮಾಜ ಕಲ್ಯಾಣ ಸಚಿವ. ಈ ಪೋಸ್ಟ್ ಫಿಗರ್ಸ್ ಒಂದು ಹೇಳ್ಬಿಡ್ರಿ. 56,430. ಇದೊಂದು ಹೇಳ್ಬಿಡಿ. ಎಲ್ಲ 27 ಫೆಬ್ರವರಿನಲ್ಲಿ ನೋಟಿಫಿಕೇಶನ್ ಮಾಡಿದ್ದೆಲ್ಲ ಈಗ ಮತ್ತೆ ನಾವು ಅದನ್ನ ವಿತ್ಡ್ರಾ ಮಾಡಿ ಅದೇನೆ ಹೇಳಿದೆ ನಾನು ಹೇಳಿದೆ ರೋಸ್ಟರ್ ಅಳವಡಿಸ್ಕೊಂಡು ಮಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ವಿಲ್ ಕಂಟಿನ್ಯೂ. 56,432. ನಾವು ನೋಡ್ರಿ, ಬಿಕಾಸ್ ಆಫ್ ದಿಸ್ ಇಂಟರ್ನಲ್ ರಿಸರ್ವೇಶನ್ ಸ್ವಲ್ಪ ನಿಧಾನ ಆಯಿತು. ಅದರ್ವೈಸ್ ನಾವು ಎಲ್ಲನೂ ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು. ಹಂತವಾಗಿ ಭರ್ತಿ ಮಾಡ್ತೀವಿ. ಸ್ಟಾರ್ಟ್ ಆಗಿದೆಯಪ್ಪ. ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಮಾಡ್ತೀವಿ, ಅದ್ರ ವರ್ಷ ಇನ್ನೂ ಜಾಸ್ತಿ ಮಾಡ್ತೀವಿ. ನಾವು ಈಗ ಇನ್ನ 3 ವರ್ಷ ತುಂಬೇ ಇಲ್ಲ ನಮ್ದು ಇನ್ನು. ಈಗ ಡಿಸಿಷನ್ ಆಯ್ತಲ್ಲ, ಈಗ ಇಲ್ಲಿಂದ ಶುರು ಮಾಡ್ತೀವಿ ಅಂತ. ಆಮೇಲೆ ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀವಿ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಪ್ಕೊಳ್ತೇವೆ. ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಕ್ಕೂರಲಿಂದ ಒಪ್ಕೊಂಡಿರೋದ್ರಿಂದ ದಲಿತ ಸಂಘಟನೆಗಳು ಕೂಡ ಒಪ್ಕೊಳ್ತವೆ ಅಂತಕ್ಕಂಥ ವಿಷಯ. ನಮ್ಮ ಸರ್ಕಾರ 17+7% ಮಾಡಲಿಕ್ಕೆ ಬದ್ಧವಾಗಿದೆ. 17 SC 7 ST 24% ಮಾಡಲಿಕ್ಕೆ ಬದ್ಧವಾಗಿದೆ.
ಮತ್ತೆ ಈಗ ನಾವು SCಗೆ 17% ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಕೋರ್ಟು ಒಂದು ವೇಳೆ 17% ಅಂತ ನಮ್ಮ ಪರವಾಗಿ ತೀರ್ಪು ಬಂದರೆ ಬ್ಯಾಕ್ಲಾಗ್ ಅಂತ 665 ಅಂತ ಮಾಡಿದೀವಲ್ಲ, ಅದನ್ನ 6% ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡ್ತೀವಿ. 3 ಮಾಡೋದು. ಒಟ್ಟು 24%ಗೆ ಬದ್ಧವಾಗಿದ್ದೀವಿ, 17%ಗೆ SCಗೆ ಬದ್ಧವಾಗಿದ್ದೀವಿ, 7%ಗೆ STಗೆ ಬದ್ಧವಾಗಿದ್ದೀವಿ. ಅವೆಲ್ಲ ಬಗೆಹರಿಸಿದ್ದೀವಿ. ಮುನಿಯಪ್ಪ ಹೇಳಿ ಅದನ್ನು ಎಲ್ಲ ಚರ್ಚೆ ಮಾಡಿದ್ದೀವಿ. ಅದನ್ನು ಚರ್ಚೆ ಮಾಡಿದ್ದೀವಿ. ಮಾಡಿಕೊಟ್ಟಿದ್ದಾರೆ. ಎಲ್ಲಾ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಒಕ್ಕೊರಲ ತೀರ್ಮಾನ ಮಾಡಿದ್ದೀವಿ. ಒಕ್ಕೊರಲ ತೀರ್ಮಾನ, ಇನಾನಿಮಸ್ ಡಿಸಿಷನ್. ಮತ್ತೆ ಎಲ್ಲಾ ಮಿನಿಸ್ಟ್ರಿಗಳು ಭಾಗವಹಿಸಿದ್ರು, ಕ್ಯಾಬಿನೆಟ್ನಲ್ಲಿ ಎಲ್ಲ ಮಂತ್ರಿಗಳು ಬಳಸಿದ್ರು. ಏನೇನಪ್ಪ ಸಿಎಂ ಸರ್ ಇಂಗ್ಲಿಷ್ ಅಲ್ಲಿ ಒಂದು ವೀಕ್ ಮಾಡ್ಬಿಡಿ ಸರ್, ತುಂಬಾ ಹಿಸ್ಟಾರಿಕಲ್ ಡಿಸಿಷನ್ ಇದು. ನಾವು ಕೈ ಬಿಡಿ ಅಂತ ಹೇಳ್ಬಿಡಿ. ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡಪ್ಪ, ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ನಾಳೆಯಿಂದಲೇ ನೋಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಹಿಸ್ಟಾರಿಕಲ್ ಡಿಸಿಷನ್ ನೋಟಿಫಿಕೇಶನ್. ನೀನು ನೋಡಿ ಕನ್ನಡದಲ್ಲಿ ಬರೀ, ನೀನು ಕನ್ನಡ ಗೊತ್ತಲ್ಲ ನಿನಗೆ ಸರಿಯಾಗಿ